ಸ್ನೇಹಿತರೆ, ಬಿಗ್ ಬಾಸ್ 12ರ ಪ್ರೆಸ್ ಮೀಟ್ ನಡೀತು ತಾಜ್ ಹೋಟ್ಲಲ್ಲಿ. ಅಲ್ಲಿ ನಾನು ಕೂಡ ಇದ್ದೆ. ಇವಾಗ ಬಿಗ್ ಬಾಸ್ 12ಕ್ಕೆ ಯಾರ್ಯಾರು ಒಳಗಡೆ ಬರ್ತಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ನೋಡೋಣ ಯಾರ್ಯಾರು ಸ್ಪರ್ಧಾಳುಗಳು ಇರ್ಬೋದು ಅನ್ನೋದನ್ನ ಬನ್ನಿ ಪಟಾಪಟ್ ಚಕ ನೋಡ್ಕೊ ಬರೋಣ. ಎಸ್, ಬ್ರಹ್ಮಾಂಡ ಗುರೂಜಿ ಅವರು 10ನೇ ಸೀಸನ್ ಅಲ್ಲಿ ಬಂದಿದ್ರು. ಆಕ್ಚುಲಿ ಈಗ 12ನೇ ಸೀಸನ್ಗೆ ನಮ್ಮ ಆನಂದ್ ಗುರೂಜಿ ಅವರು ಬರ್ತಾರೆ ಅನ್ನೋದು ಬಲವಾಗಿ ಕೇಳಿ ಬರ್ತಾ ಇದೆ. ಇನ್ನು ಹಾಡುಗಾರರನ್ನ ಯಾರನ್ನಾದ್ರೂ ಒಬ್ಬರನ್ನ ತಗೊಳ್ಳೋದು ಒಂದು ರೂಢಿ ಇದೆ ಈ ಬಾರಿ. ಎಸ್, ಕಳೆದ ಬಾರಿ ಹನುಮಂತ, ಈ ಬಾರಿ ನಮ್ಮ ಬಾಳು ಬೆಳಗುಂದಿ. ಇನ್ನು ಮೂರನೆಯವರಾಗಿ ನಮ್ಮ ಸುಕೃತ ನಾಗು. ಸೀರಿಯಲ್ ಕಡೆಯಿಂದ ಯಾರನ್ನಾರು ತಗೊಳ್ಳೋದು ಒಂದು ಅಭ್ಯಾಸ ಇದ್ದೇ ಇದೆ ಬಿಗ್ ಬಾಸ್ಗೆ. ಈ ಬಾರಿ ನಮ್ಮ ಸುಕೃತ ನಾಗ್ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗೆ ಸೀರಿಯಲ್ ಕಡೆಯಿಂದ ಒಬ್ಬ ಹೀರೋ ಇರಲೇಬೇಕಲ್ವಾ ಸ್ವಾಮಿ, ಒಬ್ರೇನೋ ಇನ್ನು ಇದರ ಮುಂದೆ. ಆದ್ರೆ ಈಗ ಸದ್ಯಕ್ಕೆ ವಿಜಯ್ ಸೂರ್ಯ ಅವರು 4ನೇಯವರೆಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಸ್, ನಮ್ಮ ವಿಜಯ್ ಸೂರ್ಯ ಅವರ ಆಕ್ಟಿಂಗ್ ಅನ್ನ, ಅವರ ಒರಿಜಿನಾಲಿಟಿಯನ್ನ ನಾವು ಇಲ್ಲಿ ಕೂಡ ನೋಡೋಣ. ಹಾಗೆ 5ನೇ ಅವರು ನಮ್ಮ ಅನಿರುದ್ಧ ಅವರು. ಕಳೆದ ಬಾರಿಯೂ ಕೂಡ ಹೆಸರು ಕೇಳಿ ಬರ್ತಾ ಇತ್ತು. ಈ ಬಾರಿ ಬಂದೇ ಬರ್ತಾರೆ ಬಿಗ್ ಬಾಸ್ಗೆ ಅನ್ನೋದು ಬಲವಾಗಿ ಜನಗಳು ಕೂಗನ್ನ ಕೂಗ್ತಾ ಇದ್ದಾರೆ. ಇನ್ನು ನಮ್ಮ ಶ್ರೀಗೌರಿ ಖ್ಯಾತಿಯ ಕಾರ್ತಿಕ್ ಅವರು ಈ ಬಾರಿ, ಇವರು ಕೂಡ ಹೀರೋನೇ ಈ ಸೀರಿಯಲ್ಗಳಲ್ಲಿ, ಇಲ್ಲಿಗೆ ಬರ್ತಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಎಸ್, ಇನ್ನು 7ನೇಯವರು ಯಾರಿರ್ಬೋದು ಅಂದ್ರೆ ನಮ್ಮ MD ಸಮೀರ್ ಅವರು. ಸಮೀರ್ ಅವರು ಆಕ್ಚುಲಿ ಈ ಬಾರಿ ಸದ್ದು ಮಾಡಿದ್ರಲ್ವ ಕರ್ನಾಟಕದಲ್ಲಿ, ಅದಕ್ಕೋಸ್ಕರ ಆಕ್ಚುಲಿ ನಮ್ಮ MD ಸಮೀರ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಇನ್ನು ಗಿರೀಶ್ ಮಟ್ಟಣ್ಣನವರಿಗೆ ಆಗಲೇ ಕಾಲು ಹೋಗಿದೆ ಅನ್ನೋದು ಕೂಡ ನಮಗೆ ಸದ್ಯದ ಮಟ್ಟಿಗೆ ತಿಳಿದು ಬಂದಿದೆ. ಗಿರೀಶ್ ಮಟ್ಟಣ್ಣವರು ಕೂಡ ಇಲ್ಲಿಗೆ ಬಂದೇ ಬರ್ತಾರ, ನೋಡೋಣ ಕಾಯ್ದು. ಹಾಗೆ ನಮ್ಮ ಮಳೆನೂರು ಮನು ಅವರು ಈ ಬಾರಿ ಬರುವಂತ ಎಲ್ಲಾ ಚಾನ್ಸಸ್ಗಳು ಕೂಡ ಇದೆ. ಯಾಕೆಂದ್ರೆ ನೀವು ನೋಡಿರ್ಬೋದು, ಇವರು ಶಿವಣ್ಣ, ದರ್ಶನ್ ಮತ್ತೆ ಧ್ರುವ ಇವ್ರ ಬಗ್ಗೆ ಒಂದು ದೊಡ್ಡ ಕಾಂಟ್ರವರ್ಸಿನೇ ಆಯಿತು. ಹಂಗಾಗಿ ಸದ್ಯಕ್ಕೆ ಟ್ರೆಂಡಿಂಗ್ನಲ್ಲಿ ಇರ್ತಕ್ಕಂಥವ್ರು ಕಾಂಟ್ರವರ್ಸಿ ಮೇನು. ಇನ್ನು ದಿವ್ಯಾ ವಸಂತ್ ಇವರು ಕೂಡ ಕಾಂಟ್ರವರ್ಸಿಲೇ ಮುಳುಗೋಗಿದ್ದಾರೆ. ಇವರು ಈ ಬಾರಿ ಬಂದೇ ಬರ್ತಾರೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಜನಗಳು ಹೇಳ್ತಾ ಇದ್ದಾರೆ ಹೊರಗಡೆ. ಎಸ್, ಇನ್ನು 11ನೇಯವರು ಯಾರಪ್ಪ ಅಂತಂದ್ರೆ ಪ್ರೇಮ ಅವರು. ಆ್ಯಕ್ಚುಲಿ ನೋಡಿರ್ಬೋದು 10ನೇ ಸೀಸನಲ್ಲೂ ಕೂಡ ಪ್ರೇಮ ಅವರು ಬರ್ತಾರೆ ಅಂತ ಹೇಳ್ತಾ ಇದ್ರು. ಆದರೆ ಈ ಬಾರಿ 12ನೇ ಸೀಸನ್ ಅವ್ರಿಗೆ ಪ್ರೇಮ ಅವರ ಹೆಸರು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಪ್ರೇಮ ಅವರು ಈ ಬಾರಿ ನಾವು ಬಿಗ್ ಬಾಸ್ ಅಲ್ಲಿ ನೋಡೋಕೆ ಚಾನ್ಸ್ ಆಗುತ್ತಾ, ಕಾಯ್ದು ನೋಡೋಣ. ಹಾಗೆ ಸಂಜು ಬಸಯ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ, ಕಾಮಿಡಿ ಕಿಲ 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 ಅಂತ ನಗಿಸುವಂಥವ್ರು. ಆ್ಯಕ್ಚುಲಿ ಎಂಟರ್ಟೈನ್ಮೆಂಟ್ಗೆ ನಮಗೆ ಕೊರತೆ ಇರಲ್ಲ. ಇನ್ನು 13ನೇಯವರು ಗಗನ ಅವರು ಜಿಂಕೆ ಮರಿ ಅನ್ನೋ ಹಾಗೆ ಸದ್ಯಕ್ಕೆ ಇವರು ಕೂಡ ಜಿಂಕೆ ಮರಿ ರೀತಿಯ ಒಳ್ಳೆ ಟ್ರೆಂಡಿಂಗಲ್ಲೇ ಇದ್ದಾರೆ. ಗಗನ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ 13ನೇಯವರು. ಈಗ 14ನೇಯವರು ನಿಮ್ಗೆ ನೋಡಿರ್ಬೋದು, ರೀಲ್ಸ್ ರೇಸ್ಮಾ. ಆ್ಯಕ್ಚುಲಿ 11ನೇ ಸೀಸನಲ್ಲೇ ನಾನು ಬರ್ತೀನಿ ಹಾಗೆ ಹೀಗೆ ಅಂತ ಇದ್ರು. 11ನೇ ಸೀಸನಲ್ಲಿ ಆಗಲಿಲ್ಲ. 12ನೇ ಸೀಸನ್ಗೆ ಬರುವಂಥ ಎಲ್ಲ ಚಾನ್ಸಸ್ಸು ಕೂಡ ರೇಸ್ಮಾ ಅವರಿಗೆ ಇದೆ. ಎಸ್, ಇನ್ನು 15ನೇಯವರು ನಿಜವಾಗ್ಲೂ ಇವರು ಹಳೆಯ ಹಿರಿಯ ನಟ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಹಿರಿಕರನ್ನ ಯಾರಾದ್ರೂ ಕೂಡ ಬಿಗ್ ಬಾಸ್ಗೆ ತೆಗೆದುಕೊಳ್ಳೋದು ವಾಡಿಕೆಯಲ್ಲಿದೆ. ಈ ಬಾರಿ ನಮ್ಮ ಟೆನಿಸ್ ಕೃಷ್ಣ ಅವರ ಹೆಸರು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ನೋಡೋಣ ಈ ಬಾರಿ ನಮ್ಮ ಟೆನಿಸ್ ಕೃಷ್ಣ ಅವರು ಬರ್ತಾರ ಅಂತ ಕಾಯ್ದು ನೋಡೋಣ. ಇನ್ನು 16ನೇಯವರು ಯಾರು ಇರಬಹುದು ಅಂತ ಊಹೆ ಮಾಡಿ. 16ನೇಯವರು ಆ್ಯಕ್ಚುಲಿ ಎಸ್, ಇವರು ಕೂಡ ಒಬ್ಬ ಕಾಮಿಡಿಯನ್ನು ಬಿಗ್ ಬಾಸ್. ಎಸ್, 16ನೇಯವರು ಸೂರಜ್ ಅವರು ಕೂಡ ಒಳ್ಳೆ ಕಾಮಿಡಿ ಎಂಟರ್ಟೈನ್ಮೆಂಟ್ಗೆ ಕೊರತೆ ಇಲ್ಲ ಬಿಗ್ ಬಾಸ್ಗೆ ಬಂದರೆ. ಎಸ್, ಇನ್ನು 17ನೇಯವರು ನಮ್ಮ ಗಿಲ್ಲಿ ನಟ. ಇವರು ಏನಂತಾರೆ, ಆಫ್ಲೈನು ಆನ್ಲೈನ್ ಎಲ್ಲ ಕಡೆನೂ ಕೂಡ ಒಳ್ಳೆ ರಂಜಿಸ್ತಾರೆ. ಈ ಒಬ್ಬ ನಟನು ಕೂಡ ಈ ಬರ್ತಾರೆ ಅನ್ನೋದು ದೊಡ್ಡ ಮಟ್ಟದಲ್ಲೇ ಸದ್ದು ಇದೆ ಇವ್ರದ್ದು. ಇಲ್ಲಿರೋರು ಎಲ್ರದ್ದು ಕೂಡ ಆಲ್ಮೋಸ್ಟು ಬರ್ತಾರೆ ಅಂತ 100% ಜನ ಹೇಳ್ತಾ ಇದ್ದಾರೆ. ಇನ್ನು ರಮೋಲಾ ಅವರು ಕೂಡ ಈ ಸಾರಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ, ಯಾರು ಬರಬೇಕು ಕಮೆಂಟ್ ಮಾಡಿ.